ಔರಾದ ಮತಕ್ಷೇತ್ರದ ಕಮಲ್ನಗರ ತಾಲೂಕಿನ ಚಿಮೆಗಾಂವ್ ಹಾಗೂ ಮಾಳೆಗಾಂವ್ ವ್ಯಾಪ್ತಿಯ ಮಧ್ಯೆ ರೂಪಾಯಿ 2,300 ಕೋಟಿ ಅನುದಾನದಲ್ಲಿ ಕೇಂದ್ರ ನೂತನ ಹಾಗೂ ನವೀಕರಿಸಬಹುದಾದ ಇಂಧನ ಮೂಲ ಸಚಿವಾಲಯದ ಪವರ್ ಗ್ರಿಡ್ ಕಾರ್ಪೊರೇಷನ್ ಮೂಲಕ ನಿರ್ಮಾಣವಾಗುತ್ತಿರುವ ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡದಾದ 2,500 ಮೆಗಾವ್ಯಾಟ್ ಸೋಲಾರ್ ಪವರ್ ಗ್ರಿಡ್ ಸಬ್ಸ್ಟೇಷನ್ ಕಾಮಗಾರಿಯ ಸ್ಥಳಕ್ಕೆ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿ ಮಾತನಾಡಿದರು. ಈ ಪವರ್ ಗ್ರಿಡ್ ಪ್ರಾರಂಭವಾದ ಮೇಲೆ ಈ ಭಾಗದ ಸಂಪೂರ್ಣ ಅಭಿವೃದ್ಧಿಯಾಗಲಿದೆ, ಇಲ್ಲಿಯ ಭೂಮಿಗೆ ಒಳ್ಳೆಯ ಬೆಲೆ ಸಿಗಲಿದೆ, ರೈತರ ಜೀವನ ಹಸನಾಗಲಿದೆ ಎಂದು ತಿಳಿಸಿದರು. ನಾನು ಕಳೆದ ಬಾರಿ ಕೇಂದ್ರದಲ್ಲಿ ಇದೇ ಖಾತೆ ಸಚಿವನಾಗಿದ್ದಾಗ ನಮ್ಮ ಔರಾದ ತಾಲೂಕಿನ ಬರಡು ಭೂಮಿಯಲ್ಲಿ ಈ ಯೋಜನೆಗಳು ತಂದರೆ ರೈತರಿಗೂ ನಿರುದ್ಯೋಗಿ ಯುವಕರಿಗೂ ಅನುಕೂಲವಾಗುತ್ತದೆ ಎನ್ನುವ ಉದ್ದೇಶದಿಂದ ಈ ಯೋಜನೆ ಮಂಜೂರಿ ಮಾಡಿಸಿದ್ದೆ. ಅದರಂತೆ ಸದ್ಯ ಕಾಮಗಾರಿ ಸಮಯದ ಮಿತಿಯಲ್ಲಿ ನಡೆಯುತ್ತಿದ್ದು ಬರುವ ಫೆಬ್ರವರಿ 2026ಕ್ಕೆ ಈ ಕಾಮಗಾರಿ ಮುಗಿಯುತ್ತದೆ. ಈ ಪವರ್ ಗ್ರಿಡ್ ಇಂದ ಸದ್ಯ 2,500 ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಉತ್ಪಾದನೆಯಾಗುತ್ತದೆ. ಕಾಲಕ್ರಮೇಣ ಇಲ್ಲಿಂದ ಒಟ್ಟು 5,000 ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಉತ್ಪಾದನೆಗೊಂಡು ಸರಬರಾಜು ಮಾಡಲಾಗುತ್ತದೆ. ಈಗಾಗಲೇ ಈ ಪವರ್ ಗ್ರಿಡ್ ಸುತ್ತಮುತ್ತ 8 ರಿಂದ 10 ಕಿಲೋಮೀಟರ್ ಒಳಗೆ ಬೇರೆ ಬೇರೆ ಸೋಲಾರ್ ಪವರ್ ಪ್ಲಾಂಟ್ ಹಾಕಲು ಉದ್ಯಮಗಳು ಮುಂದೆ ಬರ್ತಾ ಇದ್ದು ಅಂದಾಜು 10,000 ಕೋಟಿ ಹೊಸ ಹೂಡಿಕೆ ಬರಲಿದೆ. ಇದರಿಂದ ರೈತರ ಬರಡು ಭೂಮಿಗೆ ಒಳ್ಳೆಯ ಬೆಲೆ ಸಿಗುತ್ತದೆ, ಅಂದಾಜು ಹೆಚ್ಚಾಗುತ್ತದೆ ಮತ್ತು ಕಾರ್ಮಿಕರಿಗೆ ನಿರುದ್ಯೋಗಿ ಯುವಕರಿಗೂ ಕೂಡ ಕೆಲಸ ಸಿಗುತ್ತದೆ ಎಂದು ತಿಳಿಸಿದರು. 164 ಎಕರೆ ಭೂಮಿಯಲ್ಲಿ ಈ ಯೋಜನೆ ನಡೆಯುತ್ತಿದ್ದು 3 ರಿಂದ 4 ಲಕ್ಷ ಪ್ರತಿ ಎಕರೆಗೆ ಮಾರ್ತಾ ಇದ್ದ ಹೊಲಗಳು ಈವಾಗ ಪ್ರತಿ ಎಕರೆಗೆ 27 ಲಕ್ಷ ಕೊಟ್ಟು ಪವರ್ ಗ್ರಿಡ್ ಕಾರ್ಪೊರೇಷನ್ ಅವರು ಖರೀದಿಸಿದ್ದಾರೆ. ಇದರಿಂದ ರೈತರು ಖುಷಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ 5,000 ಎಕರೆ ಭೂಮಿ ಅವಶ್ಯಕವಾಗಿದ್ದು ರೈತರು ಮುಂದೆ ಬಂದರೆ ಇನ್ನೂ ಹೆಚ್ಚಿನ ಸೋಲಾರ್ ಪ್ಲಾಂಟ್ಗಳು ಇಲ್ಲಿ ತಲೆ ಎತ್ತಲಿವೆ ಎಂದು ಭಗವಂತ ಖೂಬಾ ಅವರು ಮಾತನಾಡಿ ತಿಳಿಸಿದರು. ಸ್ಥಳೀಯರು ಹಾಗೂ ಸದರಿ ಯೋಜನೆಗೆ ಭೂಮಿಯನ್ನು ಮಾರಾಟ ಮಾಡಿರುವ ರಮಾಕಾಂತ್ ದೇಶಮುಖ್ ಅವರು ಮಾತನಾಡಿ, ಹೆಸರಿಗೆ ತಕ್ಕಂತೆ ಭಗವಂತ ಖೂಬಾ ಅವರು ನಮ್ಮ ಪಾಲಿಗೆ ಭಗವಂತ ಆಗಿದ್ದಾರೆ. ಇಂತಹ ಒಂದು ದೊಡ್ಡ ಯೋಜನೆ ಬರಲು ಭಗವಂತ ಖೂಬಾ ಅವರೇ ಕಾರಣರಾಗಿದ್ದಾರೆ. ಅವರಿಗೆ ನಾವು ನಮ್ಮ ರೈತರು ಸಹಕಾರ ನೀಡುತ್ತೇವೆ. ಇಂದು ನಮ್ಮ ಭೂಮಿಗೆ ಒಳ್ಳೆಯ ಬೆಲೆ ಬಂದಿದೆ. ನಾವೆಲ್ಲರೂ ತುಂಬಾ ಸಂತೋಷದಿಂದ ಇದ್ದೇವೆ. ಎಲ್ಲಾ ರೀತಿಯಿಂದಲೂ ಅಧಿಕಾರಿ ವರ್ಗದವರಿಗೂ ಕೂಡ ಎಲ್ಲ ರೈತರು ಸಹಕಾರ ನೀಡುವಂತೆ ನೋಡಿಕೊಳ್ತಾ ಇದ್ದೇವೆ ಎಂದು ತಿಳಿಸಿದರು. ಸಂಪೂರ್ಣ ಕಾಮಗಾರಿ ವೀಕ್ಷಣೆಯಾದ ಮೇಲೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸ್ಥಳೀಯರೊಂದಿಗೆ ಒಳ್ಳೆಯ ಸಂಪರ್ಕ ಸಂಬಂಧ ಇಟ್ಟುಕೊಳ್ಳಲು ಮಾಜಿ ಸಚಿವರು ಅಧಿಕಾರಿಗಳಿಗೆ ತಿಳಿಸಿದರು. ಈ ವೇಳೆ ಮುಖಂಡರಾದ ಶರಣಪ್ಪ ಪಂಚಾಕ್ಷರಿ, ಪ್ರಕಾಶ್ ಘೂಳೆ, ರಮೇಶ್ ಬಿರಾದರ್, ಚಂದ್ರಶೇಖರ್ ದೇಶಮುಖ್, ಸಂತೋಷ್ ಪಾಟೀಲ್, ನಾರಾಯಣ್ ಪಾಟೀಲ್, ಯೋಜನಾಧಿಕಾರಿಗಳಾದ ವಿ ಗಣೇಶ್, ಸಾಯಿವಾಲ್ ಸರ್ಕಾರ ಸೇರಿದಂತೆ ಇನ್ನಿತರರು ಇದ್ದರು. ಒಂದೆರಡನ್ನ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಎಸಿ ಸರ್ಗೂ ಹೇಳಿದೀವಿ. ಎಸಿ ಸರ್ ಬಂದು ಒಮ್ಮೆ ಅವರ ಹತ್ರ ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ನೆಕ್ಸ್ಟ್ ವೀಕಲ್ಲಿ ಹೋಗೋಣ ಅಂತ ಹೇಳಿದ್ದಾರೆ. ಅದೊಂದು 10 acres ನಮ್ಗೆ ಬಂದ್ಬಿಟ್ರೆ ನಮ್ಮ ಟೋಟಲ್ ಲ್ಯಾಂಡ್ ನಮಗೆ ಬಂದಂಗೆ ಆಗುತ್ತೆ. ಯಾವಾಗ ಬರುವ ಚಾನ್ಸಸ್ ಆ್ಯಕ್ಚುಲಿ ಈಗ ನಮಗೆ ಡೈರೆಕ್ಟ್ ಪರ್ಚೇಸಲ್ಲಿ ಬಂದು ನಾವು ಲ್ಯಾಂಡ್ ಎಕ್ವಿಷನ್ಗೂ ಅಪ್ಲಿಕೇಶನ್ ಹಾಕಿದ್ದೀವಿ. ಅದರದ್ದು ನಮಗೆ SI ಎಕ್ಸಾಮಿಷನ್ ಎಲ್ಲ ಬಂದಿದೆ, ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗೋಗಿದೆ. ಸೊ ಅದು ಸಪೋಸ್ ನಮಗೆ ಸೇಮ್ ಸರ್ವೆ ನಂಬರ್ಸ್ ಹೌದು. ಸೊ ಅದು ಎಕ್ವಿಷನ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗೋಗಿದೆ, ಸರ್ವೇನೂ ಆಗೋಗಿದೆ, JMCನೂ ಆಗೋಗಿದೆ. ಸೊ ನಾವು DCA ಮೇಡಮ್ ಹತ್ರನೂ ಫಾಲೋಅಪ್ ಮಾಡ್ತಿದ್ವಿ. ಅದು ಲ್ಯಾಂಡ್ ಎಕ್ವಿಷನ್ ಕೂಡ ಫಾಲೋಅಪ್ ಮಾಡ್ತಾ ಇದ್ವಿ. ಬಟ್ ಪ್ಯಾರಲಲ್ಲಿ ಕೂಡ ನಾವು ಯಾಕೆಂದರೆ ಈಗ ಲ್ಯಾಂಡ್ ಓನರ್ಸ್ಗೆ ನಾವು ಇದು ಡೈರೆಕ್ಟ್ ಪರ್ಚೇಸರ ಇಮಿಡಿಯೇಟ್ ಅವರಿಗೆ ಸಿಗುತ್ತೆ. ನಮ್ಮದು ಮಾಡೆಲ್ ಹಿಂಗೆ ಅಂತ ಹೇಳಿದ್ರೆ, ನಾವು ಯಾವುದೇ ಲ್ಯಾಂಡ್ ಪರ್ಚೇಸ್ ಮಾಡಿದಾಗ ಅಲ್ಲಿ ಸಬ್ ರಿಜಿಸ್ಟರ್ ಆದ ಕೂಡಲೇ ಹೊರಗೆ ಬಂದ ಕೂಡಲೇ ನಾವು DD ಕೊಡ್ತಾ ಇದ್ದೀವಿ. ಹೌದು. ಸೊ ಆಲ್ಮೋಸ್ಟ್ ನಮಗೆ ಆ್ಯಕ್ಚುಲಿ 151 ಎಕರ್ಸ್ಗೆ ಆ್ಯಕ್ಚುಲಿ ಇನ್ಕ್ಲೂಡಿಂಗ್ ಅದೇ ಥರ ಮಾಡಿದ್ದೀವಿ. ಹೌದು, ಎಲ್ಲರಿಗೂ ಹಂಗೆ ಮಾಡಿದ್ದೀವಿ. ಅರೌಂಡ್ 45 crores ನಾವು ಲ್ಯಾಂಡ್ಗೆ ಸ್ಪೆಂಡ್ ಮಾಡಿದ್ವಿ ಸರ್. ಹೌದು. ಅದರಲ್ಲಿ ಕೆಲವರಲ್ಲಿ ಬೋರ್ವೆಲ್ ಇತ್ತು, ಕೆಲವು ಟ್ರೀಸ್ ಇತ್ತು, ಅದಕ್ಕೆಲ್ಲ ಪೂರ ಹಾರ್ಟಿಕಲ್ಚರ್ ಎಲ್ಲ ಇದು ಮಾಡಿಬಿಟ್ಟು ಸರ್ವೆ ಮಾಡಿಸ್ಕೊಳ್ತಾ ಸರ್. ಮಹೇಶ್ವರಂದು 2 ಲೈನ್ ಬರ್ತಾ ಇದೆ, 765 kV ಲೈನ್. ಸೊ ಅದು ಇಲ್ಲಿ 765/400 kV ಟ್ರಾನ್ಸ್ಫಾರ್ಮರ್ಸ್ ಇದ್ದಾವೆ. ನೆಕ್ಸ್ಟ್ ಇಲ್ಲಿ 400/220 kV ಟ್ರಾನ್ಸ್ಫಾರ್ಮರ್ಸ್ ಇದ್ದಾವೆ. ಸೊ ಇಲ್ಲಿ 220 kVನಲ್ಲಿ ಇವ್ರದ್ದು ಸೋಲಾರ್ ಡೆವಲಪರ್ಸ್ ಎಲ್ಲ ಲೈನ್ ಬಂದು ಕನೆಕ್ಟ್ ಆಗುತ್ತೆ. ಹೌದು. ಅದೇ ನಾರ್ತ್ ಸೈಡ್ ಇದೆ. ಹೌದು, ಅದು ನಾರ್ತ್ ಸೈಡ್ ಸರ್. ಯಾಕಂದರೆ ಈ ಡೈರೆಕ್ಷನ್ ಇದೆ. ಹೌದು. ಲ್ಯಾಂಡ್ ನಿಮ್ಗೆ ಜಾಸ್ತಿ ಇದೆ. ಈ ಥರನೇ ಹೌದು ಸರ್. ಇದು ಆ್ಯಕ್ಚುಲಿ ಆಲ್ಮೋಸ್ಟ್ 1.2 ಕಿಲೋಮೀಟರ್ ಬೈ 500 ಮೀಟರ್ಸ್ ಇದರದ್ದು ಟೋಟಲ್ ಡೈಮೆನ್ಷನ್. ರೋಡ್ ಇದೆ ಕಂಪ್ಲೀಟ್. ಹೌದು. ಕೂಡ ಜಾತೆ ರೋಡ್ ಪಾಟೀಲ್ ಇದು ರೋಡ್ ಸರ್. ಆ್ಯಕ್ಚುಲಿ ಇಲ್ಲಿಂದ ನಮಗೆ ಒಳಗಡೆ ಇದೆಲ್ಲ ನಿಮ್ಮ ಬಾಂಡ್ ಇಲ್ಲ.
ಹೌದು ಹೌದು ಹೌದು. ಇದು ನಮ್ಮ ಲ್ಯಾಂಡ್ ಇದು ಕಾಂಟ್ರಾಕ್ಟ್ ಸರ್. ಅಲ್ಲ ಫೆಬ್ರವರಿ ಸರ್ ಆ್ಯಕ್ಚುಲಿ February 26 sir. ಹೌದು ಸರ್. It is left only 10 months. ಹೌದು ಸರ್ ಹೌದು. ಅಂದರೆ ಲಾಸ್ಟ್ ಮೂಮೆಂಟಿಗೆ ಆ್ಯಕ್ಚುಲಿ ಪವರ್ ಗ್ರಿಡಲ್ಲಿ ವರ್ಕ್ನು ಕೂಡ ಲಾಸ್ಟ್ ಮೂಮೆಂಟಲ್ಲಿ ಭಾರಿ ಫಾಸ್ಟಾಗಿ ನಡೀತದೆ ಸರ್. ಕಮ್ಮಿ ಟೈಮಲ್ಲಿ ಆಗುತ್ತೆ ಸರ್ ಆಗುತ್ತೆ. ಸ್ವಲ್ಪ ಗ್ರೌಂಡ್ ಸೀಲ್ ವರ್ಕ್ ಎಲ್ಲ ಹೌದು ಸರ್. ಗ್ರೌಂಡ್ ಸೀಲ್ ವರ್ಕ್ಗೆ ಟೈಮ್ ತೊಗೊಳುತ್ತೆ. ಬಾಕಿ ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಫಾಸ್ಟಾಗಿ ಆಗುತ್ತೆ. ಬಿಲ್ಡಿಂಗ್ ಎಲ್ಲ ಇಲ್ಲಿ ಬಿಲ್ಡಿಂಗ್ ಅಂದರೆ ಒಂದು ಕಂಟ್ರೋಲ್ ರೂಮ್ ಬಿಲ್ಡಿಂಗ್ ಬರುತ್ತೆ. ಮತ್ತು ಪ್ಯಾನಲ್ ರೂಮ್ಸ್ ಒಂದು 8 ಚಿಕ್ಕ ರೂಮ್ಸ್ ಇದ್ದಾವೆ. ಅದು SPR ಅಂತೇಳಿ ಸ್ವಿಚ್ ಯಾರ್ಡ್ ಪ್ಯಾನಲ್ ರೂಮ್ಸ್ ಅಂತೇಳಿ. ಸೊ ಅದು ಒಂದು 8 ಇದೆ. ಅದು ಕೂಡ ಆಲ್ಮೋಸ್ಟ್ ಈಗ ಗ್ರೌಂಡಿಂದ ಮೇಲೆ ಬಂದಿದೆ ನಮಗೆ ಅಂತೇಳಿ. ಈಗ ಮಳೆ ಸ್ಟಾರ್ಟ್ ಆಗೋ ಮೊದಲು ಎಲ್ಲ ಗ್ರೌಂಡಿಂದ ಮೇಲೆ ಬಂದರೆ ಆಮೇಲೆ ನಮಗೆ ಆರಾಮಾಗಿ ಇದಾಗುತ್ತೆ. ಇಲ್ಲ ಮತ್ತೆ ಮಳೆ ಟೈಮಲ್ಲಿ ಕೆಲಸ ಮಾಡಲ್ಲ. ಸ್ಟಾಫಿಕ್ ಕ್ವಾರ್ಟರ್ಸ್ ಅದನ್ನು ಬರ್ಬೇಕಲ್ಲ. ಇಲ್ಲಿ ಏನು ಕ್ವಾರ್ಟರ್ಸ್ ಮಾಡಲ್ಲ ಸರ್ ಆ್ಯಕ್ಚುಲಿ. ಇದು ಆ್ಯಕ್ಚುಲಿ TBCB ಪ್ರಾಜೆಕ್ಟ್, ತಾರೀಖ್ ಬೇಸ್ಡ್ ಕಾಂಪಿಟೇಟಿವ್ ಬಿಡಿಂಗ್. ಇಲ್ಲೇನು ಇದು ಮಾಡಲ್ಲ ಆ್ಯಕ್ಚುಲಿ. ಸ್ಟಾಫ್ ಅಂತ ಹೇಳಿದ್ರೆ ಫ್ಯೂಚರಲ್ಲಿ ಏನಾದರೂ ಇಲ್ಲಿ ಒಂದು ಗೆಸ್ಟ್ ಹೌಸ್ ಇದು ಮಾಡ್ತಾ ಇದ್ವಿ ಸರ್. ಅದರಲ್ಲಿ ಇರ್ತಾರೆ. ಆಮೇಲೆ ಮೇಂಟೆನೆನ್ಸ್ಗೆ ಇರೋರು ಮಾನಿಟರಿಂಗ್ ಎಲ್ಲ ನಮ್ಮದು RTMC ಅಂತ ಇದೆ ಸರ್ ಆ್ಯಕ್ಚುಲಿ. ಡೈರೆಕ್ಟ್ ಹೌದು ರಿಮೋಟಿಂದ ಮಾನಿಟರ್ ಆಗುತ್ತೆ. ಎಲ್ಲ ಕ್ಯಾಮ್ರಾಸ್ ಎಲ್ಲ ಕಡೆ ಹಾಕಿದ್ದೀವಿ. ಈಗ ಕನ್ಸ್ಟ್ರಕ್ಷನ್ ಮಾನಿಟರಿಂಗ್ ಕೂಡ 2 ಕ್ಯಾಮ್ರಾ ಹಾಕಿದ್ದೀವಿ ಸರ್ ಅಲ್ಲಿ. ಅದು ನಮ್ಮ ಕಾರ್ಪೊರೇಟ್ ಸೆಂಟ್ರಿಂದ ಅದು ಗುರುಗಾವಿಂದ ಮಾನಿಟರ್ ಆಗ್ತಾ ಇರುತ್ತೆ. ಹೌದು. ಸೊ ಅಲ್ಲಿಂದ ಅವರು ಕ್ಯಾಮ್ರಾನ ಇದು 360 ಡಿಗ್ರಿ ಕ್ಯಾಮ್ರಾ ಸರ್. ಅವರೇ ಅಲ್ಲಿಂದಲೇ ರೊಟೇಟ್ ಮಾಡಿ ಎಲ್ಲ ಪ್ರೋಗ್ರೆಸ್ ಮಾನಿಟರ್ ಮಾಡ್ತಾ ಇದ್ದಾರೆ. ಹೌದು. ಒಂದು ಕ್ಯಾಮ್ರಾ 1 ಸೆಕೆಂಡ್ ಔಟ್ ಆದರೂ ಕೂಡ ಅದು ಫೋನ್ ಬರುತ್ತೆ ನಮಗೆ. ಇನ್ನು ದೊಡ್ಡ ಫೌಂಡೇಶನ್ಸ್ ಎಲ್ಲ ಬಂದಿದ್ದಾವೆ. ಟವರ್ ಫೌಂಡೇಶನ್ಸ್ ಎಲ್ಲ ಆಲ್ಮೋಸ್ಟ್ ಮೇಲೆ ಬಂದಾಯಿತು. ಈಗ ಇಕ್ವಿಪ್ಮೆಂಟ್ ಫೌಂಡೇಶನ್ ಇದೆ, ಚಿಕ್ಕ ಫೌಂಡೇಶನ್ಸ್ ಅದೆಲ್ಲ ಈಗ ಆಗ್ತಾ ಇದೆ ಸರ್. मोस्टली में दो साइड होता है, दो साइड क्योंकि एक सीमेंट का फीडिंग टिक डालना कितना ही क्वांटिटी. तो इलेक्शन समोर आलते ना आलते ಆಮೇಲೆ ಇದು ಫೈನಲೈಸ್ ಅಂದ್ರೆ ಅವರು ಅಲ್ಲಿ ಸುಮಾರು ಜನ ನಮ್ಮ ಹತ್ರ ಒಂದು ಅಪ್ರೋಚ್ ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಪ್ರಾರಂಭದಲ್ಲಿ ಏನಾಗ್ತದೆ ಅವರಿಗೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ. ಏನು ಎತ್ತ ಹಾಗೆ ಅನ್ನಂಗ. ಆದ್ರೆ ಊರಲ್ಲಿ ಯಾರಾದ್ರೂ ಒಂದು ಸ್ವಲ್ಪ ಎಲ್ಲ ಮಿಸ್ಗೈಡ್ ಮಾಡ್ತಾರೆ. ಅದು ಜನನೂ ಏನು ಕಡಿಮೆ ಇರಲ್ಲ, ಸಿಕ್ಕಾಪಟ್ಟಿ ಮಿಸ್ಗೈಡ್ ಮಾಡ್ತಾರೆ. ಹಿಂಗಾಗಿ ಆ ಮಿಸ್ಗೈಡ್ ಆಗಿ ಇಲ್ಲಿನೂ ಇನಿಷಿಯಲ್ ಇದರಲ್ಲಿ ಸ್ವಲ್ಪ ಇದಾಯಿತು ನಮಗೆ. ಆ್ಯಕ್ಚುಲಿ ನಾವು ಜೂನಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿರ್ಬೋದು. ಏನು ರೇಟ್ ಆಯ್ತಿದೆ ಜಮೀನಲ್ಲಿ? ಇಲ್ಲಿ ಆ್ಯಕ್ಚುಲಿ ನಾವು 25 ಕೊಟ್ಟಿದ್ದೀವಿ ಡ್ರೈ ಲ್ಯಾಂಡ್ಗೆ. ಮತ್ತು ಅಲ್ಲಿ ಇರಿಗೇಷನ್ ಇದ್ದರೆ ಅದಕ್ಕೆ 27 ಕೊಟ್ಟಿದ್ದೀವಿ. 27 lakhs per acre. 25 lakhs per acre. ವೆರಿ ಗುಡ್ ರೇಟ್ ಕೊಟ್ಟಿದ್ದೀವಿ ಸರ್. ಪ್ರಾಜೆಕ್ಟ್ ಟೈಮ್ ಲೈನ್ ಇದೆಯಲ್ಲ ಸರ್ ನಮಗೆ. ಲೈನ್ ಎಲ್ಲ ಆಗ್ತಾ ಇದೆ ಸರ್. ಅವ್ರದ್ದು ಪ್ರೋಗ್ರೆಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಇದಕ್ಕಿಂತ ಅಡ್ವಾನ್ಸ್ ಆಗುತ್ತಾ? ಅಡ್ವಾನ್ಸ್ ಆ್ಯಕ್ಚುಲಿ ಅವ್ರದ್ದು ಟಾರ್ಗೆಟ್ ಬಂದು ಆ್ಯಕ್ಚುಲಿ ಪವರ್ ಗ್ರಿಡ್ ಇಂಟರ್ನಲ್ ಟಾರ್ಗೆಟ್ ಬಂದು ಅದು ನವಂಬರ್ಗೆ ಆಗ್ಬೇಕಂತ ಇದೆ. ಈಗ ಮಂಡೇ ನಮ್ಮದು ಡೈರೆಕ್ಟ್ ಪ್ರಾಜೆಕ್ಟ್ಸ್ ಬರ್ತಾ ಇದ್ದಾರೆ. ಇಲ್ಲಿ ಬರ್ತದೆ. ಇಲ್ಲಿ ರಿವ್ಯೂ ಮೀಟಿಂಗ್ ಆಗ್ತದೆ. ಎವ್ರಿ ಮಂತ್ ಬರ್ತಾರೆ? ಎವ್ರಿ ಮಂತ್ ಇಲ್ಲ ಸರ್. ನಮ್ಮ ED ಬರ್ತಾರೆ. ಅವರು ಇವನ್ ಟೀಮ್ಸ್ ಎಲ್ಲ ಆನ್ಲೈನ್ ಮೀಟಿಂಗ್ ತಗೋತಾರೆ. ಸೊ ಡೈರೆಕ್ಟ್ ಪ್ರಾಜೆಕ್ಟ್ಸ್ ಬರೋದು ಫಸ್ಟ್ ಟೈಮ್. ಇಡೀ ದಕ್ಷಿಣ ಭಾರತದಲ್ಲಿಯೇ ಅತಿ ಹೆಚ್ಚಿನ ಸಾಮರ್ಥ್ಯವುಳ್ಳುವಂಥ ಒಂದು ಪವರ್ ಸ್ಟೇಷನ್ ಪವರ್ ಗ್ರಿಡ್ ವತಿಯಿಂದ ನಾನು ಕೇಂದ್ರದಲ್ಲಿ ಸಚಿವನಾಗಿದ್ದಾಗ ಇದನ್ನು ಅನುಮತಿಯನ್ನು ಕೊಟ್ಟು ಇದಕ್ಕೆ ಸ್ಯಾಂಕ್ಷನನ್ನು ಮಾಡಲಾಗಿತ್ತು. ಹೀಗಾಗಿ ಕಳೆದ ವರ್ಷ ಈ ಕಾಮಗಾರಿಯನ್ನು ಪ್ರಾರಂಭವಾಗಿ ಬರುವಂಥ ಫೆಬ್ರವರಿ 2026ರವರೆಗೆ ಸಂಪೂರ್ಣವಾಗಿ ಕಾಮಗಾರಿಯನ್ನು ಮುಕ್ತಾಯಗೊಳ್ಳುತ್ತದೆ. ಹೀಗಾಗಿ ಇಡೀ ದೇಶದಲ್ಲಿಯೇ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿನ ಸಾಮರ್ಥ್ಯವಿರುವಂಥ ಹೆಗ್ಗಳಿಕೆಯನ್ನು ನಮ್ಮ ಬೀದರ್ ಜಿಲ್ಲೆಗೆ ಬಂದಿರ್ತದೆ. ಅಷ್ಟೇ ಅಲ್ಲ, ಇದರ ಸಾಮರ್ಥ್ಯ ಸುಮಾರು 5000 ಮೆಗಾವ್ಯಾಟ್ ಕರೆಂಟನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡುವಂಥ ಕೆಪಾಸಿಟಿ ಆಗಿರ್ತದೆ. ಹೀಗಾಗಿ ಮುಂಬರುವಂಥ ದಿನಗಳಲ್ಲಿ ಸುಮಾರು 5000 ಮೆಗಾವಾಟ್ವರೆಗೆ ಸೋಲಾರ್ ಪ್ಲಾಂಟನ್ನು ಇಂತಹ ಒಂದು ಬರಡು ಭೂಮಿಯಲ್ಲಿ ಇಲ್ಲಿನ ರೈತರು ಅವಕಾಶವನ್ನು ಮಾಡಿಕೊಟ್ಟಾಗ ಖಂಡಿತವಾಗಿಯೂ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಹೂಡಿಕೆ ಕೂಡ ಬರ್ತದೆ. ಅದರ ಜೊತೆಯಲ್ಲಿ ಇಲ್ಲಿನ ರೈತರಿಗೆ ಆದಾಯ ಕೂಡ ಚೆನ್ನಾಗಾಗ್ತದೆ ಮತ್ತು ದಿನನಿತ್ಯ ಸಾಕಷ್ಟು ಜನರಿಗೆ ಇಲ್ಲಿ ಕೆಲಸಗಳನ್ನ ಕೊಡ್ತದೆ.
ಹೀಗಾಗಿ ಆ ಉದ್ದೇಶದಿಂದಲೇ ನಾನು ಕೇಂದ್ರದಲ್ಲಿ ಸಚಿವನಾಗಿದ್ದಾಗ ಈ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಇಲ್ಲಿ ಪ್ರಾರಂಭವನ್ನು ಮಾಡಿದ್ದೀವಿ. ಹೌದೌದು, ಖಂಡಿತವಾಗಿಯೂ ನಾನು ಕೇಂದ್ರದಲ್ಲಿ ನ್ಯೂ ಆ್ಯಂಡ್ ರಿನ್ಯೂಬಲ್ ಎನರ್ಜಿ ಮಂತ್ರಿಯಾಗಿದ್ದಾಗ ನನ್ನ ಕ್ಯಾಬಿನೆಟ್ ಸಚಿವರಾದಂಥ ಆರ್ ಕೆ ಸಿಂಗ್ ಅವರು 2 ಮಂತ್ರಿಗಳಾಗಿದ್ದರು. ಹೀಗಾಗಿ ಪವರ್ ಗ್ರಿಡ್ ಅವರಿಗೆ ಬರ್ತಿತ್ತು. ಅವರು ನನ್ನ ವಿನಂತಿ ಮೇರೆಗೆ ಈ ಒಂದು ದೊಡ್ಡ ಮಟ್ಟದ ಯೋಜನೆಯನ್ನು ನನಗೆ ಕೊಟ್ಟು ಅವರು ನಮ್ಮ ಕ್ಷೇತ್ರದ ಜನತೆಗೆ ಸಹಾಯವನ್ನು ಮಾಡಿದ್ದಾರೆ. ಸರ್, ಇದೀಗ ನ್ಯಾಷನಲ್ ಹೈವೇಗಳು ಆದಾಗಲೇ ಇಂತಹ ಒಂದು ದೊಡ್ಡ ಅಂದರೆ ಹೇಳುವ ಹಾಗೆ ಕರ್ನಾಟಕದಲ್ಲಿ ಬಹುದೊಡ್ಡ ಪವರ್ ಪ್ಲ್ಯಾಂಟ್ ಇದಾಗ್ತಾ ಇದೆ ಅಂತಕ್ಕಂಥದ್ದು. ಸೊ ನಿಮ್ಮ ಒಂದು ಅಧಿಕಾರದ ಸಂದರ್ಭದಲ್ಲಿ, ನಿಮ್ಮ ಕಾರ್ಯಕಾಲದ ಸಂದರ್ಭದಲ್ಲಿ ಇದನ್ನು ಮಂಜೂರು ಮಾಡಿಸಿದ್ರಿ. ಇನ್ನೊಂದೇನಪ್ಪ ಅಂದರೆ ಈ ಕ್ಷೇತ್ರದ ಔರಾದ ಕ್ಷೇತ್ರ ಆಗಿರ್ಬೋದು, ಕಮಲ್ನಗರ ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ರೈತರಿಗೆ, ಮುಖ್ಯವಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಕ್ಕಾಗಿ ಕೂಡ ಇಲ್ಲಿ ಈ ಒಂದು ಕಾಮಗಾರಿ ಚಾಲನೆ ನೀಡಿದೆ. ಬಟ್ ಏನು ಕೇಳಿ ಬರ್ತಾ ಇದೆ ಅಂದರೆ ಇಲ್ಲಿಯವರೆಗೆ ಸ್ಥಳೀಯರಿಗೆ ಒಂದು ಉದ್ಯೋಗಕ್ಕೆ ಅಷ್ಟೇನು ಆದ್ಯತೆ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಈ ಭಾಗದ ರೈತರಿಗೆ ಏನು ಕಾಲ್ದಾರಿ ಹೋಗಲಿಕ್ಕೆ, ಅಲ್ಲಲ್ಲಿ ಹೊಲಗಳಿಗೆ ಹೋಗಲಿಕ್ಕೆ ಕಾಲ್ದಾರಿ ವ್ಯವಸ್ಥೆ ಇತ್ತು. ಈ ಒಂದು ಕಾಮಗಾರಿಯಿಂದಾಗಿ ಆ ಕಾಲ್ದಾರಿ ಮುಚ್ಚಿ ಹೋಗಿದೆ. ರೈತರು 7-5 ಕಿಲೋಮೀಟ್ರ್ ನಡೆದುಕೊಂಡು ಹೋಗಿ ಹೊಲಕ್ಕೆ ಹೋಗ್ತಾ ಆ ಒಂದು ಸಮಸ್ಯೆಗಳು ನಿಮ್ಮ ಕಿವಿಗೂ ಬಂದಿರ್ಬೋದು. ಸೊ ಅದ್ರ ಬಗ್ಗೆ ನನ್ನ ನಿವಾರಣೆ ಆಗಬಹುದಾ ಅನ್ನೋದಾದರೆ, ಒಂದು ದೊಡ್ಡ ಯೋಜನೆಯನ್ನು ಬಂದಾಗ ಇಂಥ ಒಂದು ಕೆಲವು ಸಣ್ಣ ಸಮಸ್ಯೆಗಳನ್ನು ಉದ್ಭವ ಆಗೋದು ಸಹಜವಾಗಿರ್ತದೆ. ಆದರೆ ಒಂದು ದೊಡ್ಡ ಮಟ್ಟದ ಪರಿಪ್ರೇಕ್ಷೆಯಲ್ಲಿ ನಾವು ನೋಡಿದಾಗ ಸ್ಥಳೀಯರಿಗೆ ಸಾಕಷ್ಟು ಅನುಕೂಲವಾಗುವ ರೀತಿಯಲ್ಲಿ ಅನೇಕ ಕಾಮಗಾರಿಗಳನ್ನು ಅವ್ರ ಕೈಗೆ ಸಿಗ್ತದೆ ಮತ್ತು ಅವರಿಗೆ ಉದ್ಯೋಗಾವಕಾಶಗಳು ಸಿಗ್ತವೆ. ಇವತ್ತು ಇಷ್ಟೆಲ್ಲ ಕಾಮಗಾರಿಗಳು ನಡೀತಿನ ಸಂದರ್ಭದಲ್ಲಿ ಸ್ಥಳೀಯರಿಗೆ ಕೆಲಸ ಸಿಗ್ತದೆ, ಮಷಿನರಿ ಕೆಲಸ ಸಿಗ್ತದೆ, ಅನೇಕ ಕೆಲಸ ಮಾಡಿದವರೆಲ್ಲ ಕೆಲಸ ಸಿಗ್ತದೆ. ಹೀಗಾಗಿ ಅಂತಹ ಊಹಾಪೋಹಗಳಿಗೆ ಅನಾವಶ್ಯಕವಾಗಿ ಸ್ಥಳೀಯರು ತಲೆ ಕೆಡಿಸ್ಕೊಳ್ಬಾರ್ದು. ರಾಷ್ಟ್ರ ಮಟ್ಟದ ಯೋಜನೆ ಇರೋದ್ರಿಂದ ನಿಮ್ಮ ಊರಿಗೆ ಇದು ಒಂದು ಹೆಮ್ಮೆಯ ವಿಷಯ. ಹೀಗಾಗಿ ಅನೇಕ ಸಣ್ಣ ಪುಟ್ಟ ವಿಷಯಗಳಿಗೆ ಕೂಡ ತಾವು ತಲೆ ಕೆಡಿಸ್ಕೊಳ್ಳಾರ್ದೇ ಸಹಕರಿಸಬೇಕನ್ನುವಂಥದ್ದನ್ನು ವಿನಂತಿಯನ್ನು ಮಾಡ್ತೇನೆ. ಸರ್, ಇನ್ನೊಂದು ಸರ್, ಇಲ್ಲಿ ಬ್ಲಾಸ್ಟ್ ಆಗ್ತಾಯಿದೆ ಮತ್ತೊಂದು ಅಂತಕ್ಕಂಥದ್ದು, ಅದರಿಂದ ಸಮಸ್ಯೆ ಆಗ್ತಾಯಿದೆ ಸುತ್ತಮುತ್ತ ಇರತಕ್ಕಂಥ ಊರಿನ ಜನರಿಗೆ ಅಂತಕ್ಕಂಥದ್ದು ಕೇಳಿ ಬರ್ತಾಯಿತ್ತು. ಅಭಿವೃದ್ಧಿ ಆಗುವಂಥ ಸಂದರ್ಭದಲ್ಲಿ, ಕಾಮಗಾರಿಗಳು ನಡೀತಿರುವಂಥ ಸಂದರ್ಭದಲ್ಲಿ ಇವೆಲ್ಲವೂ ಸಹಜವಾಗಿ ಇಲ್ಲಿ ಮಾಡ್ತಾ ಇರುವಂಥ ಕಾಮಗಾರಿಗಳ ಕಾಂಟ್ರಾಕ್ಟರ್ ಆಗಿರ್ಬೋದು ಅಥವಾ ಇಂಜಿನಿಯರ್ಸ್ಗಳಾಗಿರ್ಬೋದು, ಅವರೆಲ್ಲರೂ ಸುರಕ್ಷಿತವಾಗಿ ಗಮನದಲ್ಲಿ ಇಟ್ಕೊಂಡಿನೇ ಕಾಮಗಾರಿಯನ್ನು ತಗೊಳ್ತಾರೆ. ಹೀಗಾಗಿ ಅದರಲ್ಲಿ ಅನಾವಶ್ಯಕ ವಿಷಯಗಳನ್ನು ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸರ್, ಮುಂದೆ ಇದರಿಂದ ಏನೆಲ್ಲ ಮತ್ತೆ ಅನುಕೂಲ ಆಗಬಹುದು ಅಂತ ನೋಡೋದಾದರೆ, ಈಗಾಗಲೇ ನೀವು ಅಧಿಕಾರಿ ಜೊತೆಗೆ ಮಾತಾಡಿದ್ರಿ, ಕಾಮಗಾರಿ ಸ್ಥಿತಿಗತಿ ವೀಕ್ಷಣೆ ಮಾಡಿದ್ರಿ. ಸೊ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ? ಕಾಮಗಾರಿ ಒಳ್ಳೆ ರೀತಿಯಲ್ಲಿ ಪ್ರಗತಿಯಲ್ಲಿದೆ ಮತ್ತು ಸಮಯ ಸೀಮಿತ ಒಳಗಡೆ ಬರುವಂಥ ಫೆಬ್ರವರಿ 2026 ಒಳಗಡೆ ಮುಗಿಸುವಂಥ ಎಲ್ಲ ಅವಕಾಶಗಳಿದ್ದಾವೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಪವರ್ ಗ್ರಿಡ್ಡಿನ ಉಪಯೋಗಕ್ಕಾಗಿ ಅನೇಕ ಸೋಲಾರ್ ಪವರ್ ಡೆವಲಪರ್ಸ್ಗಳು ಬಂದು ಇಲ್ಲಿ ಸೋಲಾರ್ ಪ್ರಾಜೆಕ್ಟ್ಸನ್ನು ತಗೊಳ್ಳುವಂಥ ಅವಕಾಶಗಳಿದ್ದಾವೆ, ಸಾಧ್ಯತೆ ಇದೆ. ಹೀಗಾಗಿ ಆ ಯೋಜನೆಗಳು ಬಂದಾಗ ಸುಮಾರು 16,000 ಕೋಟಿಯ ಹೂಡಿಕೆಯನ್ನು ಬರ್ತದೆ ಮತ್ತು 16,000 ನಿರುದ್ಯೋಗಿಗೆ ಉದ್ಯೋಗಿಗಳನ್ನಾಗಿ ಮಾಡಲಿಕ್ಕೆ ಇದು ಒಂದು ಅವಕಾಶವಿದೆ. ಹೀಗಾಗಿ ಈ ಭಾಗದಲ್ಲಿ ಮುಂದಿನ ದಿನದಲ್ಲಿ ಭಾಳ ದೊಡ್ಡ ಮಟ್ಟದ ಆರ್ಥಿಕ ಏಳಿಗೆಯನ್ನು ನಾವು ಕಾಣಿಸ್ಬೋದು ಇಲ್ಲಿ. ಸರ್, ಮೊತ್ತ ಇದು 2,300 ಕೋಟಿ ನೀವು ಹೇಳೋ ಹಾಗೆ ದೊಡ್ಡ ಮೊತ್ತ ಇದು. ಸೊ ಅಷ್ಟು ಈಸಿಲಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಈ ಭಾಗಕ್ಕೆ, ಗಡಿ ಜಿಲ್ಲೆ ಬೀದರ್ ಭಾಗಕ್ಕೆ, ಅಂದರೆ ಅವರಾದ ವ್ಯಾಪ್ತಿಗೆ, ತಾಲೂಕಿನ ಒಂದು ಕಮಲ್ನಗರ ವ್ಯಾಪ್ತಿಗೆ ತರುವಂಥದ್ದು ಬಹಳ ಕಷ್ಟಕರ ಸಾಧ್ಯ ಆಗಿರಬಹುದು. ಸೊ ಅದು ನಿಮ್ಮ ಪ್ರಯತ್ನದ ಬಗ್ಗೆ ಹೇಳೋದಾದರೆ? ಖಂಡಿತವಾಗಿಯೂ ನನ್ನ ಕ್ಷೇತ್ರದ ಜನತೆ ಆಶೀರ್ವಾದದಿಂದ ಸುಮಾರು 10 ವರ್ಷಗಳ ಕಾಲ ಈ ಕ್ಷೇತ್ರದ ಸಂಸದನಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಅಷ್ಟೇ ಅಲ್ಲ, ನನ್ನ ಕಾರ್ಯವೈಖರಿಯನ್ನು ನೋಡಿ ನರೇಂದ್ರ ಮೋದಿಯವರು ಅನೇಕ ಬಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ, ಆಮೇಲೆ ನಾನು ಮಂತ್ರಿ ಆದಮೇಲೆ ಅನೇಕ ನಮ್ಮ ಹಿರಿಯ ಮಂತ್ರಿಗಳು ನನ್ನ ಮೇಲಿಟ್ಟಂಥ ಅಭಿಮಾನದಿಂದ ಇಂಥ ಒಂದು ದೊಡ್ಡ ಯೋಜನೆಯನ್ನು ನಮ್ಮ ಜಿಲ್ಲೆಗೆ ಬರಲಿಕ್ಕೆ ಸಾಧ್ಯವಾಯಿತು. ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ಷೇತ್ರಕ್ಕೆ ಏನು ಭಗವಂತ ಖೂಬ ಅಂತಂದು ಸಂಸದರಿಂದ ಸಿಕ್ಕಿದ್ರು, ಸಾಕ್ಷಾತ್ ಭಗವಂತರಾಗಿಯೇ ನಾವು ಅವ್ರಿಗೆ ತಿಳ್ಕೊಂಡು ನಡೆದಿದ್ದೇವೆ ಅಂತ ಹೇಳಲ್ಲ. ಈ ಏರಿಯಾದಾಗ ಇಂಥ ದೊಡ್ಡ ಪ್ರಾಜೆಕ್ಟ್ ಬರಬೇಕಾದ್ರೂ ಅವರೇ ಕಾರಣ. ಹೌದು. ಮತ್ತು ಅದಕ್ಕೆ ಸಹಕಾರ ಕೂಡ ನಮ್ಮದು ಇಲ್ಲಿಂದ ರೈತರು ಎಲ್ಲ ರೀತಿಯ ಸಹಕಾರ ಮಾಡಿದ್ದಾರೆ. ಯಾರೂ ಹಿಂದೆ ಸರಿದಿಲ್ಲ. ನಾವು ಏನೇ ಇದ್ದರೂ ಭೀ ಇಲ್ಲ, ಸ್ಥಳೀಯ ಅಧಿಕಾರಿಗಳಾಗಲಿ, ಜಿಲ್ಲಾ ಅಧಿಕಾರಿಗಳೇ ಆಗಲಿ ಅಥವಾ ದೇಶದ ಅಧಿಕಾರಿಗಳಾಗಲಿ, ಯಾರೇ ಬಂದರೂ
ಅವ್ರಿಗೆ ಸಂಪೂರ್ಣವಾಗಿ 100% ಸಹಕಾರವನ್ನು ಕೊಟ್ಟು ಜಾಗವನ್ನು ಗುರುತಿಸಿ ಸಾಹೇಬರಿಗೆ ಯಾವುದೇ ವಿಷಯ ಇರಲಿ ಸಾಹೇಬ್ರ ಜೊತೆಯಲ್ಲಿ ತಿಳಿಸ್ತಾ ಇದ್ದು ಪ್ರತಿಯೊಂದು ವಿಷಯ ಯಾವುದೇ ಮುಚ್ಚಿ ಮರ್ಯಾದೆ ಇಲ್ಲದೆ ಸಾಹೇಬ್ರೆ ಈ ರೀತಿ ಬಂದಿದೆ ಟೀಮ್ ಅವ್ರ ಜೊತೆಯಲ್ಲಿ ನಾ ಇದ್ದೀನಿ, ಎಲ್ಲ ರೀತಿಯಲ್ಲಿ ಸಹಕಾರದ ರೈತರದು, ಅದಕ್ಕೆ ನೀವು ಮುಂದಿನ ಏನದಲ್ಲ ಮುಂದಿನ ಕೆಲಸ ನಿಮ್ಮ ಕಡೆ ಉಳಿತು ಅಂತಂದು ನಾ ಸುಮಾರು ಸಲ ಅಂದಿನಿ ಸಾಹೇಬರಿಗೆ. ಅದಕ್ಕೆ ಸಾಹೇಬರು ಕೂಡ ಸಹಕಾರ ಕೊಟ್ಟಿದ್ದಾರೆ ಅಂತ. ನಾನು ರಮಾಕಾಂತ್ ದೇಶ್ಮುಖ್ ಅಂತಂದು.